ಅಧಿಕಾರಿಗಳಿಗೆ ಹಲವಾರು ಬಾರಿ ವಿನಂತಿ ಮಾಡಿಕೊಂಡಿದ್ರು ಕೂಡ ಹುಕ್ಕೇರಿ ಪೊಲೀಸರ ಒಂದು ನಿರ್ಲಕ್ಷ್ಯಕ್ಕೆ ಈ ಆಕ್ಸಿಡೆಂಟ್ ಕಾರಣ ಆಯಿತು. ಪೊಲೀಸರಲ್ಲಿ ಹಲವಾರು ವಿನಂತಿ ಏನ್ ಮಾಡ್ಕೊಂಡೇವು ಅಂದ್ರೆ ಇಂಥ ಹೆವಿ ಗುಡ್ಸ್ ಏನ್ ಗಾಡಿ ಇದಾವಲ್ಲ ಇವ್ರು ಬೈಪಾಸ್ಲೇ ಬಿಡ್ರಿ ಅಂತ ವಿನಂತಿ. ಯಾಕಂದ್ರೆ ಬೈಪಾಸ್ ನಮ್ಮ ಹುಕ್ಕೇರಿ ಒಳಗೆ ಇರೋದ್ರಿಂದ ಇವು ಒಳಗೆ ಬರೋದೇನು ಅವಶ್ಯಕತೆ ಇಲ್ಲ. ಹೆವಿ ಗುಡ್ಸ್ ಏನಿದಾವಲ್ಲ ಏನಾದ್ರೆ ಅವ್ರದ್ದು ಅವಶ್ಯಕತೆ ಒಳಗೆ ಮಟೀರಿಯಲ್ ಯೂಸಿದ್ರೆ ಬರಲಿ, ವಿನಾಕಾರಣ ಹೆವಿ ಗುಡ್ಸ್ ಒಳಗೆ ಬರೋದ್ರಿಂದ ಇಂಥ ಆಕ್ಸಿಡೆಂಟ್ ಆಗಿ ಇವತ್ತೊಂದು ಸಣ್ಣ ಮಗು, ಒಬ್ಬ ಹೆಣ್ಮಗಳ, ಒಬ್ಬ ಯುವಕ ಮರಣ ಹೊಂದಿದ್ದ, ಏನೋ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅದಕ್ಕೆ ಪೊಲೀಸರಿಂದ ಬಹಳ ನಿರ್ಲಕ್ಷ್ಯ. ಇವತ್ತಿಗೂ ಕೂಡ ಪೊಲೀಸರು ಯಾವುದೇ ಕ್ರಮ ಕೈಗೊಳ್ಳಕ್ತಾ ಇರಲ್ಲ. ಇಂಥ ಹೆವಿ ಗುಡ್ಸ್ ಅನ್ನ ಒಳಗೆ ಬಿಡಬಾರ್ದ ವಿನಂತಿ ಐತಿ. ಯಾವ ದೊಡ್ಡ ಗಾಡಿ ಬರ್ತಾವು, ಲಾರಿಗಳು ಬರ್ತಾವು, ಅವನ್ನೆಲ್ಲ ಬೈಪಾಸ್ ಮೂಲಕ ಕಳಿಸ್ಬೇಕಂತ ಪೊಲೀಸರಲ್ಲಿ ವಿನಂತಿ ಐತಿ. ಅದಕ್ಕೆ ಸಾರ್ವಜನಿಕರ ಇದಕ್ಕೊಂದು ಆಕ್ರೋಶ ವ್ಯಕ್ತಪಡಿಸ್ತಾರೆ ಪೊಲೀಸರ ವಿರುದ್ಧ. ಯಾಕಪ್ಪ ಅಂತ ಕೇಳ್ರೆ ಇಂಥ ದೊಡ್ಡ ಗಾಡಿ ಒಳಗೆ ಬಿಡೋದು ಏನೋ ಅವಶ್ಯಕತೆ ಐತ್ರಿ? ಏನೂ ಅವಶ್ಯ ಇಲ್ಲ. ಅನಾವಶ್ಯಕವಾಗಿ ಒಳಗಡೆ ಬರ್ತಾರೆ ಇವರು ದೊಡ್ಡ ಗಾಡಿಯವರ. ಸಣ್ಣ ವೆಹಿಕಲ್ ಪ್ರಾಬ್ಲಮ್ ಆಗ್ತೈತಿ, ಸಾರ್ವಜನಿಕ ಸಾಕಷ್ಟು ತೊಂದರೆ ಆಗ್ತೈತಿ. ಇಲ್ಲಿಂದ ಹೇಳಿ ಸರ್ಕಲ್ ತಕ್ಕ ಎರಡು ಬಾಜು ಫುಟ್ಪಾತ್ ಮೇಲೆ ಬರೀ ಪಾರ್ಕಿಂಗ್ನ ನಿಲ್ಲಿಸ್ಬಿಟ್ಟಿರ್ತಾರೆ ಸಾಕಷ್ಟು ಗಾಡಿಗಳು. ಅದಕ್ಕೆ ಹೆವಿ ಗುಡ್ಸ್ ಗಾಡಿಯನ್ನು ಒಳಗೆ ಬಿಡಬಾರ್ದು. ಪೊಲೀಸರು ತಕ್ಷಣ ಕ್ರಮ ಕೈಗೊಳ್ಬೇಕು. ಇಲ್ಲಾಂದ್ರೆ ಇವತ್ತು 2-3 ಪ್ರಾಣವನ್ನು ಕಳ್ಕೊಳ್ಳುವಂತ ಪರಿಸ್ಥಿತಿ ಇವತ್ತು ನಮ್ಮ ಹುಕ್ಕೇರಿಯಲ್ಲಿ ನಿರ್ಮಾಣ ಆಗಿದೆ. ಸರ್, ತಮ್ಮ ಹೆಸರು? ಭೀಮಸೇನ್ ಬಗ್ಗೆ, ವಕೀಲರು, ಹುಕ್ಕೇರಿ. ಸರಿ. काय ಹುಕ್ಕೇರಿಯ ಮೇನ್ ಸರ್ಕಲಲ್ಲಿ ಆಗಿರುವಂಥ ದುರ್ಬಳಕೆ, ಯಾವುದೇ ರೀತಿಯ ಜೀವಕ್ಕೆ ಅಪಾಯವಿಲ್ಲದೆ ಉಳಿದಂಥ ಈ ರೀತಿಯ ಅನಾಹುತ ಘಟನೆಯಲ್ಲಿ ಹುಕ್ಕೇರಿಯ ಬಸ್ ಸ್ಟ್ಯಾಂಡ್ ನೇರ ಬಳಿ ಇರುವ ಸರ್ಕಲ್ ಹತ್ರ ಈ ರೀತಿಯ ಜೀವಕ್ಕೆ ಅಪಾಯ ಇಲ್ಲದೆ ಘಟನೆ ಜರುಗಿದೆ. ಹುಕ್ಕೇರಿ ಸರ್ಕಲ್ ಹತ್ರ ಇದೇ ಮೇನ್ ಭಾವ. ಸಂಕೋಚ ನೀವು ಕರೆಕ್ಟ್ ಟೈಮ್ ಬ್ರೇಕ್ ಕೊಡ್ರಿ ತಗೋರಿ. ತಮ್ಮ ಯಾವ್ದು ಗಾಡಿ ಏನ್ ಅಡ್ರೆಸ್ ಬಾ ಲೋಗುಟ್ ಬಾ ಎಲ್ಲ ಇಲ್ಲ ಅದು ಹೊಸೂರ ಮಾಡ್ಕೊಂಡು ಒಂದೇ ಗ್ರಾಮ ಪಂಚಾಯತ್. ತಮ್ಮ ಹೆಸರೇನು? ಮಹೇಶ್. ಯಾವ ಊರಿಂದ ಬರ್ತಾ ಇದ್ರು ತಾವು? ಸರಿ, ಹಲೋ. ಇಲ್ಲಿ ತಾವು ಓವರ್ ಸ್ಪೀಡ್ ಇದ್ರ ಅಥವಾ ಹಿಂದಿನ ಗಾಡಿ ಇದು ದೊಡ್ಡ ಗಾಡಿನೇ ಓವರ್ ಸ್ಪೀಡ್ ಇತ್ತು? ಅದೇ ಓವರ್ ಸ್ಪೀಡ್ ಇತ್ತು, ನಾವು ಸ್ಲೋ ಇತ್ತು. ಸರಿ, ಅವರೇ ಬಂದು ಹಾಸಿದ್ದಾರೆ ಅಥವಾ ತಾವೇನು ಅದ್ರ ಬ್ರೇಕ್ ಹೊಡೆದು ನಿಂತಿದ್ರ? ಸರಿ. ತಮಗೆ ಯಾವುದೇ ರೀತಿಯ ಗಾಯ ಯಾವುದೇ ಆಗಿಲ್ಲ? ಅದೇ ಕಾಲಿಗೆ ತಮ್ಗಷ್ಟೇ ಗಾಯ ಆಗಿರೋದು, ಮಕ್ಕಳಿಗೆ ಅದು ಯಾರಿಗೆ ಗಾಯ ಆಗಿಲ್ಲ. ತಮ್ಮ ಪೂರ್ತಿ ಹೆಸರು? ಮಹೇಶ್ ಮಲ್ಕಾರಿ ಕ್ಯಾಂಪ್.